ದಶಕಗಳ ಬಳಿಕ ಲಾರ್ಡ್ ದತ್ತಪೀಠದ ದತ್ತಾತ್ರೇಯರ ಕುರಿತು ಹೊಸ ವಿವಾದ ಹುಟ್ಟುಕೊಂಡಿದೆ. ಅಲ್ಲಿ ದೊಡ್ಡದು ಸಣ್ಣದು ಎರಡು ಪಾದುಕೆಗಳಿವೆ. ದತ್ತಾತ್ರೇಯರದು ಯಾವುದು ಅನ್ನೋದು ಹೊಸ ಗೊಂದಲವಾಗಿದೆ. ಜೊತೆಗೆ ಔದುಂಬರ ವೃಕ್ಷದ ಇತಿಹಾಸ ಹಾಗೂ ದರ್ಗಾದ ಇನಾಂ ಭೂಮಿ ಕುರಿತಾಗಿ ತರಾವರಿ ಮಾತುಗಳು ಕೇಳಿ ಬರ್ತಾ ಇವೆ. ಸರ್ಕಾರವೇ ಎಸ್ಐಟಿ ರಚಿಸಿ ಇದೆಲ್ಲದರ ಬಗ್ಗೆ ಸೂಕ್ತ ತನಿಖೆ ನಡೆಸಲಿ ಅಂತ ಮುಸ್ಲಿಂ ಮುಖಂಡರು ಆಗ್ರಹಿಸಿದ್ದಾರೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ. ಚಿಕ್ಕಮಗಳೂರು ತಾಲೂಕಿನ ಪಶ್ಚಿಮ ಘಟ್ಟಗಳ ತಪ್ಪಲಿನ ದತ್ತಪೀಠ ಆರಾಧನಾ ಕೇಂದ್ರವಾಗಿದೆ. ಇದೀಗ ದತ್ತಪೀಠದ ದತ್ತಾತ್ರೇಯರ ಹೆಸರಲ್ಲಿ ಮತ್ತೊಂದು ವಿವಾದ ಹುಟ್ಟಿಕೊಳ್ತಿದೆ. ದತ್ತಪೀಠದಲ್ಲಿ ಎರಡು ಪಾದುಕೆಗಳಿವೆ. ಮರದ ಪಾದ ದೊಡ್ಡದಾಗಿದ್ರೆ ಬೆಳ್ಳಿಯ ಪಾದಿಕೆ ಚಿಕ್ಕದಾಗಿದೆ. ಈ ಎರಡರಲ್ಲಿ ದತ್ತಾತ್ರೇಯ ಅವರದ್ದು ಯಾವುದು ಅನ್ನೋದೇ ಹೊಸ ಜಿಜ್ಞಾಸೆ. ಇನ್ನು ದತ್ತಾತ್ರೇಯರಿಗೆ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಅವರ ತಾಯಿಗೆ ಇನ್ನೂ ಹೆಚ್ಚು. ಹಾಗಾದ್ರೆ ಔದುಂಬರ ವೃಕ್ಷ ಎಷ್ಟು ವರ್ಷದ್ದು? ಗೋರಿಗಳು ಸ್ಮಶಾನ ಇರುವ ಜಾಗದಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಪೂಜೆ ಮಾಡ್ತಾರಾ? ಅದನ್ನ ಯಾರಾದರೂ ಹಿಂದೂಗಳೇ ಸ್ಪಷ್ಟಪಡಿಸಬೇಕು. ಹಾಗಾಗಿ ಸರ್ಕಾರವೇ ವಿಶೇಷ ತನಿಖಾ ದಳ ರಚಿಸಿ ಎಲ್ಲದರ ಬಗ್ಗೆ ಸಮಗ್ರ ತನಿಖೆ ನಡೆಸಲಿ ಎಂದು ಮುಸ್ಲಿಂ ಸಂಘಟನೆ ಆಗ್ರಹಿಸಿದೆ. ಎಸ್ಐಟಿ ಒಂದು ರಚನೆ, ಎಸ್ಐಟಿ ಮೂಲಕ ಒಂದು ಸರ್ಕಾರ ಎಸ್ಐಟಿ ರಚನೆ ಮಾಡಿ ಒಂದು ತನಿಖೆ ನಡೆಸಬೇಕಂತ ನಾವು ಕೂಡ ನಮ್ಮದು ಕೂಡ ಒಂದು ಆಸೆ ಇತ್ತು. ಯಾಕಂದರೆ ಈ ಸಂಸ್ಥೆಯನ್ನು ನ್ಯಾಯ ಸಿಗಬೇಕಂತ. ಅದೇ ರೀತಿಯಲ್ಲಿ ನಾವು ಕೂಡ ಇವಾಗ ಒಂದು ಮನವಿ ಕೊಟ್ಟು ಬಂದಿದ್ದೀವಿ. ವಿಚಾರ ಏನಂದರೆ, ಇಲ್ಲಿ ಹಲವು ಜಮೀನಿತ್ತು, ಇನಾಮ್ ಲ್ಯಾಂಡ್. ಈ ಇನಾಮ್ ಲ್ಯಾಂಡ್ ಎಲ್ಲೋಯ್ತು ಅಂತ ಅದು ಕೂಡ ಒಂದು ತನಿಖೆ ಆಗಬೇಕು. ಯಾಕಂದರೆ ದತ್ತಾತ್ರೇಯ ಪೀಠ ಗ್ರಾಮದಿಂದ 3400 ಎಕರೆ ನಮ್ಮ ದರ್ಗಕ್ಕೆ ಕೊಟ್ಟಿದ್ದರು. ಅದು ಆರ್ಡರ್ ಕಾಪಿ ಕೂಡ ಇದೆ. ಮಹಾರಾಜರು ಮತ್ತು ಸುಲ್ತಾನ್ ಅವರು ಹಲವು ಜಮೀನು ಇದಕ್ಕೆ ಇನಾಮ್ ಕೊಟ್ಟಿದ್ದಾರೆ. ಈ ಕಡೆ ಕಾಫಿಯನ್ನ ತಂದದ್ದು ಯಾರು? ಸೌದಿ ಅರೇಬಿಯಾದಿಂದ ತಂದ್ರ ಅಥವಾ ಯಮನ್ನ ಮೋಕಾದಿಂದ ತಂದ್ರ ಅನ್ನೋದು ಕುರಿತು ಸ್ಪಷ್ಟವಾಗಬೇಕಿದೆ. ಈ ದರ್ಗಾಕ್ಕೆ ವಿವಿಧ ರಾಜರು 3400 ಎಕರೆ ಇನಾಮ್ ಕೊಟ್ಟಿದ್ದು ಈಗ ಅಷ್ಟು ಜಾಗವಿಲ್ಲ. ಯಾರಾದರೂ ಒತ್ತುವರಿ ಮಾಡಿದ್ದಾರಾ, ಕಬಳಿಕೆ ಮಾಡಿದ್ದಾರಾ ಅಥವಾ ಮಾರಿದ್ದಾರಾ ಎಲ್ಲವೂ ತನಿಖೆಯಾಗಬೇಕಿದೆ ಅಂತಲೂ ಒತ್ತಾಯಿಸಿದ್ದಾರೆ. ಒಟ್ಟಾರೆ ಕಾಫಿನಾಡ ದತ್ತಪೀಠದ ವಿಚಾರ ಈಗ ಹೊಸ ವಿವಾದ ಪಡೆದುಕೊಂಡಿದೆ. ದತ್ತಾತ್ರೇಯರ ಪಾದುಕೆಯ ಸೈಜ್, ಔದುಂಬರ ವೃಕ್ಷ, ರಾಜರು ದರ್ಗಾಕ್ಕೆ ಕೊಟ್ಟ ಇನಾಂ ಭೂಮಿ ಇವೆಲ್ಲವೂ ಒಂದು ರೀತಿ ಹೊಸ ವಿವಾದ. ಆದರೆ ದತ್ತಪೀಠದ ವಿವಾದದಲ್ಲಿ ಕೂಲ್ ಸಿಟಿ ಕಾಫಿನಾಡು ಚಿಕ್ಕಮಗಳೂರು ಶಾಂತಿಯುತವಾಗಿದ್ರೆ ಸಾಕು ಅನ್ನೋದು ಜಿಲ್ಲೆಯ ಜನರ ಆಸೆಯಾಗಿದೆ. ಮಧುಸೂದನ್, ಜಿ ಕನ್ನಡ ನ್ಯೂಸ್, ಚಿಕ್ಕಮಗಳೂರು.